ನಮಸ್ಕಾರ. ನಮ್ಮ ಬಾಗೇಪಲ್ಲಿ ತಾಲೂಕು ಕಸ್ಬಾ ಹೋಬಳಿ ಕೊಂಡಾರೆಡ್ಡಿಪಲ್ಲಿ ಗ್ರಾಮದಲ್ಲಿ 3 ಎಕರೆ 20 ಗುಂಟೆ ಫೂಟ್ ಖರಾಬ್ ಜಾಗ ಅನ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ಫೂಟ್ ಖರಾಬ್ ಜಾಗನ ಅಧಿಕಾರಿಗಳ ಸಮ್ಮುಖದಲ್ಲಿ ಗುಳುಂ ಮಾಡಿರೋಂಥದ್ದು, ಆ ಜಾಗನ ಕಬ್ಜಾ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪತ್ರಿಕಾಗೋಷ್ಠಿನ ಕರೀತಾ ಇದ್ದೀನಿ. ಇಷ್ಟು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಏನ್ ಕಾರಣ ಅಂದ್ರೆ, ಸರ್ಕಾರದ ಹೆಸರಲ್ಲಿರುವಂತ ಜಮೀನು ಶಾಸಕರ ಹೆಸರಲ್ಲಿ ಅಥವಾ ಅವ್ರ ಕುಟುಂಬಸ್ಥರ ಹೆಸರಲ್ಲಿ ಏನಾದ್ರೂ ಇರುವಂತದ್ದು ನಿಮ್ಮ ಹತ್ರ ದಾಖಲೆ ಐತೆ ತೋರಿಸಿ ಅಂತ ಬಿಟ್ಟು ಹೇಳಿದ್ರು. ಒಂದೇ ಒಂದು ದಾಖಲೆ ಅಂದ್ರೆ ಸುಮಾರು ನಮ್ಮ ಹತ್ರ ಈಗ ಸದ್ಯಕ್ಕೆ ಒಂದು 18 ಎಕರೆ ಅಷ್ಟು ಜಮೀನು ಸರ್ಕಾರದಿಂದ ಇವ್ರಿಗೆ ಹೋಗಿರೋದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ಐತೆ. ಆದ್ರೆ ಈಗ ನಾವು 3 ಎಕರೆ 20 ಗುಂಟೆ ಅಷ್ಟು ಜಾಗ ಶಾಸಕರ ಮನೆ ಸದಸ್ಯರಿಗೆ ಆಗಿರೋ ಅಂತದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಸರ್ವೆ ನಂಬರ್ 82 ಈ ಜಾಗ ಇವಾಗ ನಾನೇನ್ ಪಾಣಿ ತೋರಿಸ್ತಾ ಇದ್ದೀನಿ, ಇದು ನೋಡ್ರಿ 2001 ಪಾಣಿ ಇದು. ಈ ಜಾಗ 6 ಎಕರೆ 28 ಗುಂಟೆ ಟೋಟಲ್. ಇದರಲ್ಲಿ 3 ಎಕರೆ 8 ಗುಂಟೆ ಜಾಗ ಇರ್ತೈತೆ, ನರಸಿಂಹರೆಡ್ಡಿ ನಾದಿರೆಡ್ಡಿ ಅಂತ ಇಲ್ಲ ಐತೆ ನೋಡಿ. 3 ಎಕರೆ 8 ಗುಂಟೆ ಜಾಗ. ಅದಾದ್ಮೇಲೆ 3 ಎಕರೆ 20 ಗುಂಟೆ ಫೂಟ್ ಖರಾಬ್ ಇಲ್ಲ ಐತೆ ನೋಡಿ ಸ್ವಾಮಿ, ಫೂಟ್ ಖರಾಬು, ಸರ್ಕಾರಿ ಫೂಟ್ ಖರಾಬು. 3 ಎಕರೆ 20 ಗುಂಟೆ ಜಾಗ. ಈ ಜಾಗನ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಐತೆ ಅಂದ್ರೆ, ಇದು ಬಾಗೇಪಲ್ಲಿ ಟೌನ್ ಇಂದ ಕೇವಲ ಅಂದ್ರೆ ನಗರಸಭೆ ವ್ಯಾಪ್ತಿಯಿಂದ, ಬಾಗೇಪಲ್ಲಿ ನಗರಸಭೆ ವ್ಯಾಪ್ತಿಯಿಂದ ನೋಡಿ ಇದೈತೆ ಕೇವಲ 2 ಕಿಲೋಮೀಟರ್ 2.7 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಒಂದು ಲ್ಯಾಂಡ್ ಇರೋದು. ಈ ಜಾಗ ಏನೋ ಇವಾಗ ನಾನು ತೋರಿಸ್ತಾ ಇರೋದು ಬಾಗೇಪಲ್ಲಿ ನಗರಸಭಾ ವ್ಯಾಪ್ತಿಯಿಂದ 2.7 ಕಿಲೋಮೀಟರ್ ಅಷ್ಟೇ ಅಂತ ನಮ್ಮ 3 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇರೋಂಥದ್ದು. ಎಲ್ರಿಗೂ ಹೋಗಿರೋಂಥದ್ದು ಸರ್ಕಾರಿ ಜಮೀನು. ಅವ್ರು ಪ್ರೈವೇಟ್ ಲ್ಯಾಂಡ್ ಆಗಿ ಮಾಡ್ಕೊಬೇಕು ಅಂದ್ರೆ ಬಡವ್ರದ್ದು ಮಾಡಂಗಿಲ್ಲ, ಯಾರ್ದು ಮಾಡಂಗಿಲ್ಲ. ಅದು 7 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇರೋಂಥದ್ದು ಯಾವುದೇ ಜಮೀನುಗಳು ಮಾಡಂಗಿಲ್ಲ. ಆದ್ರೆ ಇವಾಗ ನಾನೇನ್ ನೋಡ್ತೀನಿ, ತೋರಿಸ್ತೀನಿ ನಿಮ್ಗಿದು 3 ಎಕರೆ 8 ಗುಂಟೆ ಜೊತೆಗೆ 6 ಎಕರೆ 25 ಗುಂಟೆಲಿ 28 ಗುಂಟೆಲಿ 3 ಎಕರೆ 20 ಗುಂಟೆ ಸರ್ಕಾರಿ ಫೂಟ್ ಖರಾಬ್ ಜಾಗ ಇದೆ ನೋಡ್ರಪ್ಪ, RTC. ಇದಾದ್ಮೇಲೆ ಈ ಜಾಗ ನಿಮ್ ಕೈಗಳಿಗೆ ಈಗ ನಾನು ಕೊಡ್ತೀನಿ, ಏನು EC ಕೊಡ್ತೀನಿ. EC ಅಲ್ಲಿ ಈ ಜಾಗ ಮತ್ತೆ ಯಾರಿಗ ಹೋಗ್ತೈತೆ, ಶ್ರೀನಿವಾಸಲು ನೋಡಿ ಇಲ್ಲೈತೆ, ಶ್ರೀನಿವಾಸಲು ಅನ್ನೋರೇ ಹೋಗ್ತೈತೆ. ಶ್ರೀನಿವಾಸಲು ಅನ್ನೋರ ಕಡೆಯಿಂದ ಮತ್ತೆ ಅವ್ರ ಫ್ಯಾಮಿಲಿ ಅವರೆಲ್ಲ ಸೇರಿ ಮಮತಾ ಆರ್ ಕೋಮ್ ಆನಂದ್ ಅನ್ನೋರ ಹೆಸರು ಇದಾಗ್ತೈತಿ. ಅದಾದ್ಮೇಲೆ 2025ರಲ್ಲಿ ಮಮತಾ ಅವ್ರ ಕಡೆಯಿಂದ ಅಮೃತ ಎಸ್ ಡಾಕ್ಟರ್ ಆಫ್ ಸುಬ್ಬಾರೆಡ್ಡಿ, ಅಮೃತ ಎಸ್ ಡಾಕ್ಟರ್ ಆಫ್ ಸುಬ್ಬಾರೆಡ್ಡಿ ಅನ್ನೋರ ಹೆಸರಿಗೆ ಈ ಜಾಗ 3 ಎಕರೆ 8 ಗುಂಟೆ ಜಾಗ ಹೋಗ್ತೈತಿ. ಅಂದ್ರೆ ಏನೋ ನಾನು ಪಾಣಿಯಲ್ಲಿ ತೋರಿಸಂತ ಜಾಗ. ಇನ್ನು ಉಳಿದಿದ್ದು 3 ಎಕರೆ 20 ಗುಂಟೆ ಜಾಗ ಐತಲ್ಲ ನೋಡಿ, ಇದು ಅಮೃತ ಅವರ ಹೆಸರಲ್ಲಿರುವಂತಹ RTC 3 ಎಕರೆ 8 ಗುಂಟೆ RTC. ಇನ್ನು ಉಳಿದಿರೋ ಅಂತದ್ದು ಎಷ್ಟೋ 3 ಎಕರೆ 20 ಗುಂಟೆ ಜಾಗ ಇರ್ತೈತಲ್ಲ, ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಮಮತಾ ಅವರು ಇದ್ದಾಗಲೇ ತಹಸೀಲ್ದಾರ್ ಅವರು ಒಂದು ಆದೇಶ ಮಾಡ್ತಾರೆ. ಅದಾದ್ಮೇಲೆ ಈ ಜಾಗ ಭೂ ಪರಿವರ್ತನೆ ಅಂದ್ರೆ DC ಕನ್ವರ್ಷನ್ ಆಗ್ತೈತಿ. DC ಕನ್ವರ್ಷನ್ ಆದ್ಮೇಲೆ ಇವ್ರು ತಗೊಳ್ತಾರೆ, ಯಾರು ನಮ್ಮ ಸಿಸ್ಟರ್ ಅಮೃತ ಅವ್ರು ತಗೊಳ್ತಾರೆ ಈ ಜಾಗನ. ಅಮೃತ ಅವ್ರು ತಗೊಂಡ್ಮೇಲೆ ಉಳಿದಿರೋ ಅಂತ 3 ಎಕರೆ 20 ಗುಂಟೆ ಜಾಗನ ಏನ್ ಮಾಡ್ತಾರೆ ಅಂದ್ರೆ ತಹಸೀಲ್ದಾರ್ ಆದೇಶ ತೋರಿಸ್ತಾರೆ 2025 7ನೇ ತಿಂಗಳಲ್ಲಿ. ಆದೇಶ ಯಾವುದೇ ಆನ್ಲೈನ್ ಅಲ್ಲಿ ಇಲ್ಲಿ ತನಕ ರಿಜಿಸ್ಟರ್ ಆಗಿಲ್ಲ. ತಹಸೀಲ್ದಾರ್ ಆದೇಶ ಅಂತ ತೋರಿಸ್ಬಿಟ್ಟು ಪ್ರೆಸೆಂಟ್ RTC ಏನಂತ ಕೂರಿಸ್ತಾರೆ, 6 ಎಕರೆ 28 ಗುಂಟೆಯಲ್ಲಿ 6 ಎಕರೆ 28 ಗುಂಟೆಯಲ್ಲಿ ಇದನ್ನ DC ಕನ್ವರ್ಷನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಮೃತ ಅನ್ನೋ ಹೆಸರು ತೋರಿಸ್ತಾರೆ. ಅಂದ್ರೆ ಸರ್ಕಾರಿ ಫೂಟ್ ಖರಾಬ್ ಜಮೀನನ್ನ ಇದು ಫೂಟ್ ಖರಾಬ್ನ ರಿಮೂವ್ ಮಾಡುವಂತ ಒಂದು ಶಕ್ತಿ, ಆ ಒಂದು ಪವರ್ಸ್ ತಹಸೀಲ್ದಾರ್ಗೆ ಇರಲ್ಲ. ಆದ್ರೆ ಇಲ್ಲಿ ಆದೇಶ ಕೊಡ್ತೀನಿ ನಾನು ನಿಮ್ಗೆ,
ತಹಸೀಲ್ದಾರ್ ಆದೇಶದ ಪ್ರಕಾರ 5 ಎಕರೆ 38 ಗುಂಟೆ ಕಂದಾಯ ಅಂತ ಬಿಡಿ, ಅಂದ್ರೆ 2 ಗುಂಟೆ ಕಡಿಮೆ, 6 ಎಕರೆ ಕಂದಾಯ ಭೂಮಿಯಾಗಿ ಕೂರಿಸ್ತಾರೆ ಈ ಜಾಗ. ಇದು ಆದೇಶ ಆಗುವಂಥದ್ದು 23/7/2025 ಏನೋ ಈ ಒಂದು ಆದೇಶ ಆಗುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರರ ಆದೇಶ ಅಂತ ಹೇಳ್ಬಿಟ್ಟು ಐತೆ ಮುಟೇಶನ್. ಹೆಂಗೆ ಪಾಣಿ ಚೇಂಜ್ ಆಗ್ತೈತೆ, ಇವಾಗ ಅಲ್ಲಿ 6 ಎಕರೆ ಜಾಗದಲ್ಲೇನೋ ಇವರೇ ಪೊಸಿಷನ್ ಅಲ್ಲಿ ಇದ್ದಾರೆ, ಡಾಕ್ಯುಮೆಂಟ್ ಇವರ ಹೆಸರಲ್ಲಿ ಕುತ್ಕೊಂಡೈತೆ, ಅಷ್ಟನ್ನು ಕನ್ವರ್ಷನ್ ಕೂಡ ಆಗೈತೆ. 3 ಎಕರೆ 8 ಗುಂಟೆ ಕನ್ವರ್ಷನ್ ಆಗೈತೆ, ಇನ್ನು ಉಳಿದಿದ್ದ ಖರಾಬ್ 3 ಎಕರೆ 20 ಗುಂಟೆ ಏನಾಗೈತೆ ತಹಸೀಲ್ದಾರ್ ಅವರ ಆದೇಶದ ಪ್ರಕಾರ ಅಮೃತ ಅನ್ನೋರ ಹೆಸರಿಗೆ ಖಾತೆ ಮಾಡಿದ್ದಾರೆ. ಈ ಕೋರ್ಟ್ ಆದೇಶದ ಕಾಪಿ ನಾವು ಹುಡುಕ್ತಾ ಇದೀವಿ ಎಲ್ಲ ಸೈಬರ್ ಸೆಂಟರ್ ಹುಡುಕ್ಸಿದೀನಿ. ಕೋರ್ಟ್ ಆರ್ಡರ್ ಕಾಪಿ ಯಾವುದೇ ಕಾರಣಕ್ಕೂ ರೆವೆನ್ಯೂ ದಾಖಲೆಗಳಲ್ಲಿ ಅಪ್ಲೋಡ್ ಮಾಡಿಲ್ಲ. 2025ರಲ್ಲಿ ತಹಸೀಲ್ದಾರ್ ಅವರು ಆದೇಶ ಮಾಡ್ತಾರೆ, ಜಾಗನ ಕೋರ್ಟ್ ಖರಾಬ್ ರಿಮೂವ್ ಮಾಡಿ ಅಮೃತ ಅವರ ಹೆಸರು ಖಾತೆ ಮಾಡಿಸ್ತಾರೆ. ಆದ್ರೆ ಆ ಆದೇಶನ ಇದರಲ್ಲಿ ಎಂಟ್ರಿ ಮಾಡಿಸಿಲ್ಲ. ಅಂದ್ರೆ ನಾನು 2001ರಲ್ಲಿ ಕೋರ್ಟ್ ಖರಾಬ್ ಜಾಗ 3 ಎಕರೆ 20 ಗುಂಟೆ, ಕೋರ್ಟ್ ಖರಾಬೇ ಇಲ್ದಿರ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಮಾಡಿ ಕನ್ವರ್ಷನ್ ಮಾಡ್ತಾರೆ. ಅಂದ್ರೆ DC ಕನ್ವರ್ಷನ್ ಮಾಡಿರೋಂಥ ಸಂಬಂಧಪಟ್ಟಂಗೆ ಎಲ್ಲದಕ್ಕೂ ಸೇರಿ ಕಾಂಪೌಂಡ್ ಹಾಕೊಂತಾರೆ. ಅಂದ್ರೆ ಈ ಒಂದು ಅಕ್ರಮಗಳನ್ನ ನಾನು ಪ್ರಶ್ನೆ ಮಾಡಿದ್ರೆ ತಹಸೀಲ್ದಾರ್ ಅವ್ರು ಮಾಡಂಗೇ ಇಲ್ಲ. ನೋಡಿ 2 ಕಿಲೋಮೀಟರ್ 2.7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಐತಿದ್ದು. ಇವಾಗ ತುಂಬಾ ಬುದ್ಧಿವಂತರಿದ್ದಾರೆ ನಮ್ಮ ಬಾಗೇಪಲ್ಲಿ ಜನತೆ. ಕ್ವಶನ್ ಮಾಡೋದಲ್ಲ, ಆನ್ಲೈನ್ ಅಲ್ಲಿ ಇಮಿಡಿಯೇಟ್ ಆಗಿ ಈಗಲೇ ಚೆಕ್ ಮಾಡಿ. ಈ ವಿಡಿಯೋ ಯಾರು ಮಾಡ್ತಾ ಇದ್ದಾರೋ ಈಗಲೇ ಚೆಕ್ ಮಾಡಿ. ಏನು ಸರ್ವೆ ನಂಬರ್ 82 ಕನ್ವರ್ಷನ್ ಆಗುತ್ತೆ ಲ್ಯಾಂಡು. ಇಲ್ಲಿ 3 ಎಕರೆ 20 ಗುಂಟೆ ಕೋರ್ಟ್ ಖರಾಬ್ ಲ್ಯಾಂಡ್ ಏನಾಯ್ತು? ಅದ್ ನಾನು ಪ್ರಶ್ನೆ ಮಾಡಿದ್ರೆ ನಿಮ್ಮ ಅಧಿಕಾರಿಗಳೆಲ್ಲ ಸೇರಿ ಸುಬ್ಬಾರೆಡ್ಡಿ ನೀವು